ಗಾವೋ ವಿಶ್ವಸ್ಯ ಮಾತರಃ ಅಂತ ಹೇಳಿರೋದು ನಮ್ಮ ದೇಶ ಮಾತ್ರ. ಗೋವು ಜಗತ್ತಿನ ತಾಯಿ ಅಂತ ಮಾಡ್ತಾ ಇದ್ದಾರೋ ಅವರದೇ ಗುರುಗಳಾಗಿರುವಂಥ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿರೋದನ್ನು ಬೇಕಾದ್ರೆ ಅಧ್ಯಯನ ಮಾಡಲಿ, ಸಂಶೋಧನೆಗೆ ಹಾಕಲಿ. ಅವ್ರಿಗೇನು ಬರೆದಿದ್ದಾರೆ? ಗೋವಿನ ಹಾಲು ಅಮೃತಕ್ಕೆ ಸಮಾನ, ಗೋವಿನ ಮಾಂಸ ವಿಷ ಅನ್ನೋದನ್ನು ಮೊಹಮ್ಮದ್ ಪೈಗಂಬರ್ ಹೇಳಿದ್ದಾರೆ. ನಾನು ಬೇಕಾದ್ರೆ ಆಧಾರ ಸಹಿತ ತೋರಿಸ್ತೀನಿ. ಆ ಗೋವಿನ ಚಿತ್ರವನ್ನು ನೀವು ಕಣ್ಣು ಮುಂದೆ ಇಟ್ಕೊಂಡ್ರೆ ಆ ಕೊಂಬಿನ ಒಳಗೆ ಒಂದು ಔಷಧಿ ಇರ್ತದೆ, ಅದರ ಹೆಸರು ಗೋರೋಜನ ಅಂತ. ಅದು ಸಹಜ ಸಾವು ಬಂದರೆ ಅದು ಕೊಂಬಿನಲ್ಲಿ ಬಂದು ಸೇರ್ಕೊಳ್ತದೆ, ಅದು ಗೋರೋಜನ. ಇವತ್ತು ಅದಕ್ಕೆ ಲಕ್ಷಾಂತರ ರೂಪಾಯಿ ಬೆಲೆ ಇದೆ. ಇನ್ನು ಗೋಮೂತ್ರದಿಂದ ಅಂತೂ ಹೇಳಬೇಕಾಗಿಲ್ಲ. ಇವತ್ತು ಭಾರತದಲ್ಲಿ ಕೋಟ್ಯಾಂತರ ಲೀಟರ್, ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಲೀಟರ್ ಗೋಮೂತ್ರ ಅರ್ಕ ಇವತ್ತು ಮಾರಾಟ ಆಗ್ತಾ ಇದೆ ಗೋಶಾಲೆಗಳಿಂದ. ಡಾಕ್ಟ್ರೆ, ಈಗ ಇವತ್ತಿನ ಕಾಲದಲ್ಲಿ ಗೋಹತ್ಯೆಯೂ ನಡೀತಾ ಇದೆ. ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಕೂಡ ಗೋವನ್ನು ರಕ್ಷಿಸುವಂಥ ಕೆಲಸವನ್ನು ಮಾಡಬೇಕಾದಂಥ ದುರಂತದಲ್ಲಿ ನಾವು ನಿಂತಿದ್ದೇವೆ. ಆದರೆ ಗೋವಿನಿಂದ ಆರೋಗ್ಯ, ದೇಸಿ ಗೋವಿನ ಮಹತ್ವ, ಮುಖ್ಯವಾಗಿ ಇವತ್ತು ಕ್ಯಾನ್ಸರ್ನಂಥ ಒಂದು ಅರ್ಬುದವನ್ನು ಕೂಡ ಗೋಗವ್ಯ, ಗೋ ಉತ್ಪನ್ನದಿಂದ ಅದನ್ನು ಕಡಿಮೆ ಮಾಡ್ಕೋಬೋದು ಅಥವಾ ಅದನ್ನು ಬರದೇ ಇದ್ದ ಹಾಗೆ ಕಾಪಾಡ್ಕೋಬೋದು. ಗೋವೇ ನಮ್ಮ ಬದುಕಿನ ಆಧಾರ ಸ್ತಂಭ ಅನ್ನುವ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಈ ಗೋ ಸಂಪತ್ತು, ಗೋಗವ್ಯ, ಗೋ ಉತ್ಪನ್ನ, ಅದರಿಂದ ಆರೋಗ್ಯ ನಾವು ಹೇಗೆ ಕಾಪಾಡ್ಕೋಬೋದು? ಇದಕ್ಕೆ ಉತ್ತರ ಅಂದರೆ ನಮ್ಮ ದೇಶ, ಹೆಚ್ಚು ಕಡಿಮೆ ಭಾರತ ದೇಶ. ಬೇರೆ ದೇಶಗಳಲ್ಲಿ ನನಗೆ ಕೇಳಿದ್ದೀನಿ, ಆದರೆ ನನಗೆ ಪೂರ್ಣ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಗಾವೋ ವಿಶ್ವಸ್ಯ ಮಾತರಃ ಅಂತ ಹೇಳಿರೋದು ನಮ್ಮ ದೇಶ ಮಾತ್ರ. ಗೋವು ಜಗತ್ತಿನ ತಾಯಿ ಅಂತ. ಕಾಮಧೇನು ಕಲ್ಪವೃಕ್ಷ ಅಂತಲೂ ಹೇಳ್ತಾರೆ. ಆಕಳ ಹೊಟ್ಟೆಗೆ ಅಚ್ಚರ ಬಂಗಾರ ಅಂತೂ ಹೇಳ್ತಾರೆ. ಗೋವಿನ ಬಗ್ಗೆ ನೀವು ಹಲವಾರು ಮತಗಳಲ್ಲಿ ಅದರ ಬಗ್ಗೆ ಇದೆ. ಇದರ ಮೂಲಕ ಹೇಳೋದಾದರೆ, ಯಾರಿವತ್ತು ಗೋಹತ್ಯೆಯನ್ನು ಮಾಡ್ತಾಯಿದ್ದಾರೋ ಅವರದೇ ಗುರುಗಳಾಗಿರುವಂಥ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿರೋದನ್ನು ಬೇಕಾದ್ರೆ ಅಧ್ಯಯನ ಮಾಡಲಿ, ಸಂಶೋಧನೆಗೆ ಹಾಕಲಿ. ಅವ್ರಿಗೇನು ಬರೆದಿದ್ದಾರೆ? ಗೋವಿನ ಹಾಲು ಅಮೃತಕ್ಕೆ ಸಮಾನ, ಗೋವಿನ ಮಾಂಸ ವಿಷ ಅನ್ನೋದನ್ನು ಮೊಹಮ್ಮದ್ ಪೈಗಂಬರ್ ಹೇಳಿದ್ದಾರೆ. ನಾನು ಬೇಕಾದ್ರೆ ಆಧಾರ ಸಹಿತ ತೋರಿಸ್ತೀನಿ. ಎಂಥ ವಿಚಿತ್ರ ಸಂದಿಗ್ಧದ ಒಂದು ಕಾಲಘಟ್ಟದಲ್ಲಿ ನಾವು ಇದ್ದೀವಿ ಅಂದರೆ, ಒಂದು ಜಿಂಕೆ ಸಾಯಿಸಿದರೆ ಅದಕ್ಕೆ ಹೋರಾಟ ಮಾಡ್ತಾರೆ, ಒಂದು ನವಿಲು ಸಾಯಿಸಿದರೆ ಹೋರಾಟ ಮಾಡ್ತಾರೆ, ಒಂದು ನಾಯಿ ಸತ್ತರೆ ಸಿಕ್ಕಾಪಟ್ಟೆ ಮಾಡ್ತಾರೆ, ಒಂದು ಮಂಗ ಸತ್ತರೆ ಅದಕ್ಕೆ ಏನೇನೋ ಪೂಜಾ ವಿಧಿನ ಮಾಡ್ತಾರೆ. ಗೋವು ಜಗತ್ತಿನ ತಾಯಿ ಅಂತ ಹೇಳಿರುವುದನ್ನು ಸಾಯಿಸೋಕ್ಕೆ ಪರ್ಮಿಷನ್ ಕೊಡ್ತಾರೆ. ಇದಕ್ಕೇನು ನಮಗೆ ಹೇಳಲಿಕ್ಕೆ ಏನು ಉಳಿದಿಲ್ಲ. ಹೀಗಾಗಿ ಅದಕ್ಕೆ ದಾರಿ ಇರೋದೇನೆಂದರೆ, ಒಂದು ಸಣ್ಣ ಗೆರೆನ ದೊಡ್ಡ ಗೆರೆನ ಸಣ್ಣದು ಮಾಡೋದು ಹೇಗೆ ಅಂದರೆ ಇನ್ನೊಂದು ದೊಡ್ಡ ಗೆರೆ ಎಳೆಯೋದು. ಅಷ್ಟೇ ನಮಗೆ ಗೊತ್ತಿರೋದು ಈಗ ಈ ಸಂದರ್ಭದಲ್ಲಿ. ಕೆಲವು ಇಸ್ಲಾಮಿಕ್ ದೇಶಗಳಲ್ಲಿ ಗೋಹತ್ಯೆ ಮಾಡಬಾರ್ದು ಅಂತಿದೆ. ನಾನು ಅದನ್ನು ನೋಡಿದ್ದೀನಿ. ಒಂದು ಕಡೆ ದಯಾಳು ಅನ್ನೋ ಹೆಸರಿನ ಮೇಲೆ ಒಂದು ಗೋಶಾಲೆ ಇದೆ ಅರಬ್ ದೇಶದಲ್ಲಿ. ಅಲ್ಲಿ ಗೋಹತ್ಯೆ ಮಾಡೋಂಗಿಲ್ಲ. ಆದರೆ ಇಲ್ಲಿ ಮಾಡ್ತಾರೆ ಅಂತಂದರೆ ಇದರ ಹಿಂದೆ ಏನಿದೆ, ಯಾಕೆ ಮಾಡ್ತಾ ಇದ್ದಾರೆ, ಸರ್ಕಾರದ ಧೋರಣೆ ಏನು ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಆದರೆ ನೀವು ಕೇಳುವಂಥ ಪ್ರಶ್ನೆಗೆ, ಗೋವಿನ ಮೂಲಕ, ಗೋವಿನ ಉತ್ಪನ್ನಗಳಿಂದ ಆರೋಗ್ಯ ಮತ್ತು ಗೋವಿನಿಂದ ಬರೀ ಆರೋಗ್ಯ ಅಲ್ಲ, ಭೂಮಿಯ ಆರೋಗ್ಯ, ಭವಿಷ್ಯದ ಆರೋಗ್ಯ, ಆಮೇಲೆ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂಥದ್ದು. ಅದಕ್ಕೆ ಸುರಾಸುರರು ಕಡಲನ್ನು ಕಡಿದಾಗ ಮೊಟ್ಟ ಮೊದಲಿಗೆ ಬಂದಿರೋದೇ ಸುರಭಿ ಅಂತ ಅದರ ಹೆಸರು. ದೇವಾನುದೇವತೆಗಳೆಲ್ಲೂ ಸೇರಿಕೊಂಡಿದ್ದಾರೆ ಅಂತ ಹೇಳೋದನ್ನು ಇವತ್ತಿನ ಕಾಲದಲ್ಲಿ ಎಲ್ಲರೂ ಒಪ್ಪೋದಿಲ್ಲ. ಆದರೂ ಕೂಡ ನಾನೇನು ತಿಳ್ಕೊಂಡಿದ್ದೀನಿ, ಕಾಮಧೇನು ಎಲ್ಲಕ್ಕೂ ಬರುವಂಥದ್ದು ಅಂತ ಹಂಗೆ ಹೇಳಿರ್ಬೋದು ಅಂತ. ಎಲ್ಲವೂ ಬರುವಂಥದ್ದು.
ಆ ಗೋವಿನ ಚಿತ್ರವನ್ನು ನೀವು ಕಣ್ಮುಂದೆ ಇಟ್ಕೊಂಡ್ರೆ ಆ ಕೊಂಬಿನ ಒಳಗೆ ಒಂದು ಔಷಧಿ ಇರ್ತದೆ, ಅದರ ಹೆಸರು ಗೋರೋಜನ ಅಂತ. ಅದು ಸಹಜ ಸಾವು ಬಂದರೆ ಅದು ಕೊಂಬಿನಲ್ಲಿ ಬಂದು ಸೇರಿಕೊಳ್ತದೆ, ಅದು ಗೋರೋಜನ. ಇವತ್ತು ಅದಕ್ಕೆ ಲಕ್ಷಾಂತರ ರೂಪಾಯಿ ಬೆಲೆ ಇದೆ. ಆ ಕೊಂಬಿನಿಂದ ಕೊಳಲು ತಯಾರು ಮಾಡಿದ್ದಾರೆ, ಶೈನಾಯಿ ತಯಾರು ಮಾಡಿದ್ದಾರೆ, ನಾನಾ ಥರದ್ದು ಕೊಂಬಿನ ಗೊಬ್ಬರವನ್ನು ತಯಾರು ಮಾಡ್ತಾರೆ, ಅಣುಜೀವಿ ಗೊಬ್ಬರ ಅಂತ ಹೇಳ್ತಾರೆ ಅದಕ್ಕೆ. ಅದು ತುಂಬ ಬೆಲೆ ಇದೆ ಇವತ್ತು ಕೊಂಬಿನಿಂದ. ಇದು ಅದು ಸಹಜವಾಗಿ ಸತ್ತ ಮೇಲೆ ಅದರಿಂದ ನಗಾರಿಗಳು, ಭಜನೆಗಳು, ತಬಲಾಗಳು, ಅದಕ್ಕೇನು ವಾದ್ಯಗೋಷ್ಠಿಗಳನ್ನೆಲ್ಲ ತಯಾರು ಮಾಡ್ತಾರೆ, ದಪ್ಪಡಿಗಳು, ತಬಲಾ ಎಲ್ಲ ಮಾಡ್ತಾರೆ ಚರ್ಮದಿಂದ. ಆಮೇಲೆ ನೋಡಿ, ಅದರ ಈ ಜೊಲ್ಲು ಬೀಳ್ತದಲ್ಲ, ಹಾಲು ಕುಡಿದಿದ್ದು, ಅದರಲ್ಲೇ ವರ್ಷಗೊಂಡಾಗ ಎಷ್ಟೋ ಚರ್ಮ ರೋಗಗಳು ಹೋಗಿರುವಂಥದ್ದಿದೆ. ಅದರ ಹಿಂದ್ಗಡೆನೇ ಹೆಚ್ಚು ನಮಸ್ಕಾರ ಮಾಡ್ತಾರೆ, ಯಾಕಂದ್ರೆ ಅದು ಕೊಡೋದೆಲ್ಲ ಹಿಂದಿನಿಂದನೇ. ಈಗ ಗೊಬ್ಬರವನ್ನು ಕೊಡೋದು, ಸಗಣಿಯನ್ನು. ತಜ್ಞರ ಪ್ರಕಾರ 1 kg ಗೊಬ್ಬರವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದರೆ ಅದರಲ್ಲಿ 32 kg ಗೊಬ್ಬರ ತಯಾರಾಗ್ತದೆ. 1 kg ಸಗಣಿಯಿಂದ ಅದನ್ನು ಲಿಕ್ವಿಡ್ ಮಾಡಿ ಅದನ್ನು ಕಸಕಡ್ಡಿಗಳ ಮೇಲೆ ಹಾಕಿದಾಗ ಅದು ಕೂಡ ಗೊಬ್ಬರವಾಗಿ. ಹೌದೌದು, ಈಗ ಎರೆಹುಳ ಗೊಬ್ಬರ. ಹಾಂ, ಒಬ್ಬರಂತೂ ಹೇಳಿದರೆ ಒಂದು ಗೋವು ವರ್ಷಕ್ಕೆ 2.5 ಲಕ್ಷ ಸಂಪಾದಿಸ್ಬೋದು ಅಂತ ಅವರು ಪುಸ್ತಕ ಬರೆದಿದ್ದಾರೆ. ಸಗಣಿಯನ್ನು ಗೊಬ್ಬರ ತಯಾರು ಮಾಡ್ಬೋದು, ಬೆರಣಿಗಳನ್ನು ಅಂದರೆ ಕುಳ್ಳು ತಯಾರು ಮಾಡ್ಬೋದು, ಹೋಮಕ್ಕೆ ಉಪಯೋಗಿಸ್ಬೋದು, ಅದರ ವಿಭೂತಿ ತಯಾರು ಮಾಡ್ಬೋದು, ಅದನ್ನು ಪಂಚಗವ್ಯ ಘೃತದಲ್ಲಿ ಹಾಕ್ಬೋದು, ಪಂಚಗವ್ಯ ತಯಾರು ಮಾಡ್ಬೋದು, ಅದನ್ನು ಮನೆಗೆ ಸಾರಿಸ್ಬೋದು. ನಾನಾ ಥರದ ಉಪಯೋಗ ಸಗಣಿಯಿಂದ ಮಾಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಗೊಬ್ಬರವನ್ನು ಹಾಕೋದ್ರಿಂದ ಭೂಮಿಯ ಗುಣಮಟ್ಟ ಹೆಚ್ಚಾಗಿ ಇವತ್ತು ರೈತರು ಎಷ್ಟು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಅದನ್ನು ನಿರ್ವಹಣೆ ಮಾಡುವುದರ ನಾಲೆಜನ್ನು ಸರ್ಕಾರವಾಗಲಿ ಅಥವಾ ಬಹಳಷ್ಟು ಸಂಘ ಸಂಸ್ಥೆಗಳಲ್ಲಿ ಮಾಡದೇ ಇರೋದರಿಂದ ಗೋವಿಗೆ ಆ ರೀತಿ ಮಹತ್ವ ಕಡಿಮೆ ಆಗಿದೆ. ಇನ್ನು ಗೋಮೂತ್ರದಿಂದ ಅಂತೂ ಹೇಳಬೇಕಾಗಿಲ್ಲ. ಇವತ್ತು ಭಾರತದಲ್ಲಿ ಕೋಟ್ಯಾಂತರ ಲೀಟರ್, ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಲೀಟರ್ ಗೋಮೂತ್ರ ಅರ್ಕ ಇವತ್ತು ಮಾರಾಟ ಆಗ್ತಾಯಿದೆ ಗೋಶಾಲೆಗಳಿಂದ. ನೀವು ಕೇಳಿರ್ಬೋದು, ಹಿಂದೆ ನಮ್ಮ ಕರ್ನಾಟಕದವರೊಬ್ಬರು ಫರ್ನಾಂಡಿಸ್ ಅಂತಿದ್ರು. ಹೌದು, ಆಸ್ಕರ್ ಫರ್ನಾಂಡಿಸ್. ಫರ್ನಾಂಡಿಸ್ ಅವರು ಸಂಸತ್ನಲ್ಲೇ ಹೇಳಿದರು. ಸಂಸತ್ ಭವನದಲ್ಲಿ ಲೋಕಸಭಾ ಸದಸ್ಯರಿರುವಾಗ, ಅದು ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿರುವಾಗ, ಹೌದಪ್ಪ, ಅವ್ರು ಎದ್ದು ನಿಂತು ಹೇಳಿದರು, ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಿದ್ದೆ, ನನಗೆ ಅಲ್ಲಿಯೂ ಆರಾಮ ಆಗಲಿಲ್ಲ. ಕೊನೆಗೊಬ್ಬರು ಪೂಜ್ಯರು ಹೇಳಿದರು ನನಗೆ ಗೋಮೂತ್ರವನ್ನು ಸೇವನೆ ಮಾಡುವಂಥ, ಅದರಿಂದ ನಂದು ಗುಣ ಆಗಿದೆ ಅಂತ ಹೇಳಿದರು. ಅವ್ರ ಮೇಲೆ ಬಹಳಷ್ಟು ಥರದ ತೊಂದರೆ ಮಾಡಿದರು. ಗೋಮೂತ್ರವನ್ನು ನೀವು ಬರೀ ಮೈಗೆ ಹಚ್ಕೊಂಡು ಸ್ನಾನ ಮಾಡಿದರೂ ಚರ್ಮದ ಎಷ್ಟೋ ಸಮಸ್ಯೆಗಳು ಹೋಗ್ತವೆ. ಅದನ್ನು ಅವಾಗ ತಾನೇ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಹಿಡಿದು ಅದನ್ನು 8 ಪದರ ಬಟ್ಟೆಯಲ್ಲಿ ಸೋಸಿ ಅದನ್ನು ನೀವು ಸೇವನೆ ಮಾಡಿದರೆ ಕ್ಯಾನ್ಸರ್ ಕಾಯಿಲೆಯನ್ನು ಅದನ್ನು ತಡೆಗಟ್ಟುವಂಥ ಕೆಲಸ ಮಾಡುತ್ತೆ. ಪಂಚಗವ್ಯದಲ್ಲಿ, ಪಂಚಗವ್ಯ ಘೃತದಲ್ಲಿ ಗೋಮೂತ್ರವನ್ನು ಬಳಸ್ತಾರೆ. ಅದನ್ನೇ ಬಾಷ್ಪೀಕರಿಸಿ ಅದರಿಂದ ಬರುವಂಥದ್ರಿಂದ ಗೋಮೂತ್ರದ ಅರ್ಕ ಅನ್ನುವಂಥ ಹೆಸರಿನ ಮೇಲೆ ಇವತ್ತು ಮಾರುಕಟ್ಟೆಯಲ್ಲಿ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಲೀಟರ್ ಮಾರಾಟ ಆಗ್ತಾ ಇದೆ, ವಿದೇಶಕ್ಕೂ ಹೋಗ್ತಾ ಇದೆ. ಅದರ ಸಗಣಿ ಮೂತ್ರ ಸೇರಿಕೊಂಡಿರುವಂಥದ್ದು ಏನು ನಾವು ಈಗ ಗಂಜಲ, ಬಗ್ಗಡ ಅಂತೀವಿ, ಅದೆಲ್ಲ ವಿದೇಶಕ್ಕೆ ಹೋಗ್ತಾ ಇದೆ ಈಗ ಹಡಗಳ ಮೂಲಕ, ಸಗಣಿದ ರಾಡಿ. ಇನ್ನು ನೀವು ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಬೆಣ್ಣೆ, ಮೊಸರು ಇದರ ಬಗ್ಗೆ ಎಲ್ಲ ನಿಮಗೆ ಸಾಕಷ್ಟು ಗೊತ್ತಿರೋದ್ರಿಂದ ಅದು ಎಲ್ಲವನ್ನೂ ಕೊಡೋದ್ರಿಂದನೇ ಅದಕ್ಕೆ ಕಾಮಧೇನು ಹೇಳಿದ್ದಾರೆ ನೋಡಿರಿ. ಹಾಲಿನಿಂದ ಮೊಸರು, ಮೊಸರಿನಿಂದ ಮಜ್ಜಿಗೆ, ಮಜ್ಜಿಗೆಯಲ್ಲಿ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ, ತುಪ್ಪದಿಂದ ಔಷಧಿ. ಯಾರು ಬೇಕಾದರೂ ಈ ದೇಶದಲ್ಲಿ, ನಾಡಿನಲ್ಲಿ ಹಸುವಿನ ತುಪ್ಪವನ್ನು ಮೂಗಿಗೆ ನೀವು 2 ಡ್ರಾಪ್ ಹಾಕ್ಕೊಂಡ್ರೆ ಮಲಗುವಾಗ ನೋಡಿ ಚೆನ್ನಾಗಿ ನಿದ್ದೆ ಬರ್ತದೆ. ಮಾತ್ರೆ ತಗೋಬೇಕಾದ ಅವಶ್ಯಕತೆ ಇಲ್ಲ. ಹಸುವಿನ ತುಪ್ಪ ಮೂಗಿಗೆ ಮಲ್ಕೊಳ್ಳೋವಾಗ 2 ಹನಿ ಹಾಕ್ಕೊಂಡ್ರೆ ಸಾಕು. ನಿಮಗೆ ಗೊರಕೆ ಬರ್ದಿದ್ರೆ ಕಡಿಮೆ ಆಗ್ತದೆ, ಸೈನಸ್ ಇದ್ದರೆ ಕಡಿಮೆ ಆಗ್ತದೆ, ಜ್ಞಾಪಕ ಶಕ್ತಿ ಚೆನ್ನಾಗಾಗ್ತದೆ, ಮತ್ತು ನಿಮಗೆ ಪಿಟ್ಸ್ ಬರ್ತಾಯಿದ್ರೆ ಅದರಲ್ಲಿ ಹತೋಟಿ ಬರ್ತದೆ, ತಲೆನೋವು, ಅರ್ಧ ತಲೆನೋವು ಎಲ್ಲ ಹೋಗುತ್ತೆ. ಮತ್ತು ತುಪ್ಪ ಎಷ್ಟು ಕೆಲಸ ಮಾಡುತ್ತೆ ಅಲ್ವಾ? ಅದರ ಲಂಡನ್ನಿನ ವಿಶ್ವವಿದ್ಯಾಲಯದವರೊಂದು, ನಾನು ಈ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದೀನಿ, ನೀವು ಆಮೇಲೆ ಹೋದ್ರಿ ಗಣಪತಿಯವರೇ. 1 ತೊಲ ತುಪ್ಪ ಅಂದರೆ ಎಷ್ಟು? ಅಂದಾಜು 12 ಗ್ರಾಮ್ ತುಪ್ಪವನ್ನು ಅಗ್ನಿಯಲ್ಲಿ ಉರಿಸಿದರೆ, ಅವ್ರು ಹೇಳ್ತಾರೆ ಲಂಡನ್ ವಿಶ್ವವಿದ್ಯಾಲಯ, ನಮ್ಮವ್ರು ಹೇಳಿದರೆ ನಂಬಲ್ಲ ಇವರು, 1 ಟನ್ ಆಮ್ಲಜನಕ ಉತ್ಪಾದನೆ ಆಗುತ್ತಂತೆ. 1 ಟನ್ ನೋಡಿ, 1 ತೊಲ ತುಪ್ಪಕ್ಕೆ. ಈ ದೇಶದ ಕೋಟ್ಯಾಂತರ ಮನೆಗಳಲ್ಲಿ ಪ್ರತಿದಿನ 1 ಅಗ್ನಿಹೋತ್ರ ಮಾಡಿದ್ರೆ
ಅವ್ರ ಮನೇಲಿ ಎಷ್ಟು ಆಮ್ಲಜನಕ ಉತ್ಪಾದನೆ ಆಗುತ್ತೆ, ಹೌದು, ಅದ್ರ ಖರ್ಚು ಎಷ್ಟು ಬರ್ತದೆ ಅಂದರೆ ಒಂದು 5ರಿಂದ 10 ರೂಪಾಯಿ ಬರ್ತದೆ ಅಂದಾಜು ಅಗ್ನಿಹೋತ್ರ ಮಾಡಿದ್ರೆ. ಇದಕ್ಕೆ ಉತ್ತೇಜನ ಕೊಡಬೇಕು, ಅದರ ಮಹತ್ವವನ್ನು ತಿಳಿಸಿಕೊಡಬೇಕು ಮತ್ತು ಅದನ್ನು ಅಲ್ಲಲ್ಲಿ ಪ್ರಾಯೋಗಿಕವಾಗಿ ಮಾಡ್ತಾ ಬಂದರೆ ತುಪ್ಪದಿಂದ ಬೇಕಾದಷ್ಟು ಆಗುತ್ತೆ. ಇನ್ನು ಔಷಧಿ ವಿಷಯವಾಗಿ ಬಹುತೇಕ ಎಲ್ಲ ಕಾಯಿಲೆಗಳ ಮೇಲೂ ಗೋವಿನ ಉತ್ಪನ್ನಗಳನ್ನು ಉಪಯೋಗ ಮಾಡ್ಬೋದು. ಹಾಲು, ತುಪ್ಪ, ಮೊಸರು, ಮಜ್ಜಿಗೆ, ಗೋಮೂತ್ರ, ಸಗಣಿ ಇದೆಲ್ಲವನ್ನೂ ಔಷಧಿಗೆ ಸಂಬಂಧಪಟ್ಟಂತೆ ಉಪಯೋಗಿಸ್ಬೋದು. ಇನ್ನು ಭೂಮಿಗೆ ಬರೋದಾದರೆ ನನ್ನ ಅಂದಾಜಿಗೆ ಒಬ್ಬ ಇವತ್ತು ರಾಸಾಯನಿಕ ಕೃಷಿ ಮಾಡ್ತಾನಂದರೆ 1 ಎಕರೆಗೆ ಎರಡು ಬೆಳೆ ಸೇರಿ ಅಥವಾ ಒಂದು ಬೆಳೆಗೆ ಸೇರಿದರೆ ಅತ್ಯಂತ ಕಡಿಮೆ ಅಂದರೆ ಅವನು 30,000 ಖರ್ಚು ಮಾಡ್ತಾನೆ ಒಂದು ವರ್ಷಕ್ಕೆ. 1 ಎಕರೆಗೆ ಮಿನಿಮಮ್ 30,000, ಮ್ಯಾಕ್ಸಿಮಮ್ 50,000 ಖರ್ಚು ಮಾಡ್ತಾನೆ. ಇನ್ನೂ ಹೆಚ್ಚು ಮಾಡ್ತಿರ್ಬೋದು, ನನಗೆ ಗೊತ್ತಿಲ್ಲ. ಅವನು 20 ಎಕರೆ ಇದೆ ಅಂದರೆ ಎಷ್ಟಾಯಿತು? 10 ಲಕ್ಷ ಆಯಿತು. ಹೌದು. ಸಾವಯವ ಕೃಷಿ, ದೇಶಿ ಗೋ ಆಧಾರಿತ ಸಾವಯವ ಕೃಷಿ ಅಥವಾ ಪಾಳೇಕರ್ ಕೃಷಿ ಪದ್ಧತಿ ಅಥವಾ ಇವತ್ತು ಗೋ ಕೃಪಾಮೃತ ಮಾಡುವಂಥದ್ದು ಅಥವಾ ನಮ್ಮ ಬೆಂಗಳೂರಿನ ನಾರಾಯಣ ರೆಡ್ಡಿ ಅವರು ಹೇಳಿರುವಂಥದ್ದು ಗೋ ಆಧಾರಿತ ಸಾಂಪ್ರದಾಯಿಕ ಕೃಷಿಯನ್ನು ಮಾಡೋದಾದ್ರೆ 1 ಎಕರೆಗೆ ಅದು 10,000 ರೂಪಾಯಿ ಖರ್ಚು ಬರ್ತದೆ. ಈಗ ನಮ್ಮ ಮನೇಲಿ ನಾವು ಯಾವುದೇ ರಾಸಾಯನಿಕ ಹಾಕೋದಿಲ್ಲ, ಯಾರು ಬೇಕಾದರೂ ಬಂದು ಟೆಸ್ಟ್ ಮಾಡೋಣ. ನಮಗೆ ಗೊಬ್ಬರ ಬಂದಾಗಲೇ ಹಾಕಿಲ್ಲ ನಾವು. ನೋಡಿ ಅಲ್ಲಿ ನಮ್ಮ ಬೆಳೆ ಎಲ್ಲ ಇದೆಯಲ್ವ, ಹಾಕಿದ್ದು ಇದಕ್ಕೆ ಯಾವುದು ಏನು ಹಾಕಲ್ಲ ನಾವು. ಮತ್ತು ಒಂದೇ ಗೋವಿನಿಂದ ಈ ರೀತಿಯ ಕೃಷಿ ಮಾಡೋದು ಮತ್ತು ಆರೋಗ್ಯ ಕಾಪಾಡಿಕೊಳ್ಳೋದು ಮತ್ತು ನಾಗಲ್ಲಿ ಹೇಳಿದಂಗೆ ಅದರ ಉಸಿರಾಟದಲ್ಲಿ ಆಮ್ಲಜನಕ ಇದೆ. ಅದು ಬಿಡುವಂಥ ಉಸಿರು ಆಮ್ಲಜನಕ ಇರೋದರಿಂದ ಅವ್ರ ಮನೆ ಸಂಪೂರ್ಣವಾಗಿ ಆರೋಗ್ಯಮಯವಾಗಿರ್ತದೆ. ಅಗ್ನಿಹೋತ್ರ ಮಾಡೋದ್ರಿಂದ 1 ಚಮಚ ತುಪ್ಪದಿಂದ ಇಷ್ಟೆಲ್ಲ ಆಗುತ್ತೆ ಅಂತಾದರೆ ಪ್ರತಿದಿನ ತಪ್ಪದೆ 2ರಿಂದ 3 ಚಮಚ ಗೋಮೂತ್ರವನ್ನು ನೀರಿನಲ್ಲಿ ಹಾಕಿ ಸೇರಿಸಿದರೆ ಬಹುತೇಕ 99.9% ಕ್ಯಾನ್ಸರ್ ಬರಲ್ಲ. ಪ್ರತಿದಿನ 2ರಿಂದ 3 ಚಮಚ. ಬರದೇ ಇರೋರು ಆಗಲಿ ಬಂದಿರೋರು ಆಗಲಿ, ಬಂದಿರೋರಿಗೆ ನಿಧಾನವಾಗಿ ಕಡಿಮೆ ಆಗ್ತಾರೆ. ಅದ್ರ ಜೊತೆಗೆ ಇನ್ನೂ ಬೇರೆ ಔಷಧಿ ತೊಗೊಳ್ಬೇಕು. ಈಗ ನೀವು ನವಜೋತ್ ಸಿಂಗ್ ಸಿದ್ದು ಅವ್ರದ್ದು ಕೇಳಿಲ್ವ ಸುದ್ದಿಯನ್ನು? ಹೋಮ್ ರೆಮಿಡಿ ಮೇಲೆ ಅವ್ರ ಮನೆಯವ್ರಿಗೆ ಆರಾಮಾಗಿದೆ ಅನ್ನೋದು ಸುದ್ದಿ ಬಂತು, ಆಮೇಲೆ ಅದು ಕೇಸ್ ಆಯಿತು, ಆಮೇಲೆ ಅದ್ರಾಗ ಗೆದ್ರವ್ರು ಅಲ್ವಾ? ಅದಕ್ಕೆ ಗೋವಿಗೆ ಕಾಮಧೇನು, ಕಲ್ಪವೃಕ್ಷ, ಬೇಡಿದ್ದನ್ನು ಕೊಡುವಂಥ ತಾಯಿ, ದೇವತೆಗಳ ವಾಸಸ್ಥಾನ, ಇದನ್ನು ಹೇಳಿರೋದು ಇದಕ್ಕೆ ಅಂತ. ಅದಕ್ಕೆ ನಾನು ಗೋವಿನ ಬಗ್ಗೆ ನಾನು ಖಾರವಾಗಿ ಹೇಳಬೇಕಂತ ಹೇಳ್ತೀನಿ. ಇದು ಸಭೆ ಅಲ್ಲ ನಿಮ್ಮ ಮುಂದೆ ಹೇಳೋಕ್ಕೆ. ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಗೋವಿನ ಹತ್ಯೆ ನಿಲ್ಲದೆ ಹೋದರೆ ದೇಶಕ್ಕೆ ಭವಿಷ್ಯ ಇಲ್ಲ, ನಿಶ್ಚಿತವಾಗಿಯೂ ಇಲ್ಲ. ಇವತ್ತು ವಿದೇಶಗಳು ಇವತ್ತು ನಾಶ ಸ್ಥಿತಿಗೆ ಬಂದು ಭೂಮಿಯ ಎಲ್ಲ ಮಣ್ಣಿನ ಗುಣ ಕಳ್ಕೊಳ್ಳೋಕ್ಕೆ ಗೋವಿನ ಉತ್ಪನ್ನಗಳು ಇಲ್ಲದೇ ಇರೋದೇ ಕಾರಣ. ಗೋವಿನ ಅವಸಾನ ಆಗಿಬಿಟ್ಟಿದೆ. ಇಲ್ಲಿ ನಡೆದಿರೋದು ಇದು ಅತ್ಯಂತ ಹೇಯಕರವಾದ ಸಂಗತಿ ಮತ್ತು ನೋಡ್ಕೊಂಡು ಸುಮ್ಮನಿದ್ದಾರೆ. ಅದಕ್ಕೆ ನನ್ನ ವಿನಂತಿ ಏನಂದರೆ ಗೋವಿನಿಂದ ಬರುವಂಥ ಉತ್ಪನ್ನಗಳನ್ನು ಪ್ರತಿಯೊಬ್ಬರೂ ಸಹಿತ ಒಂದಲ್ಲ ಒಂದು ಖರೀದಿ ಮಾಡಬೇಕಿದೆ ಮತ್ತು ಅದರ ಮಹತ್ವವನ್ನು ತಿಳ್ಕೊಂಡು ಅದನ್ನು ಉಪಯೋಗಿಸ್ಬೇಕು. ಮತ್ತು ಗೋವಿನ ಹಾಲು ಅಮೃತಕ್ಕೆ ಸಮಾನ ಅಂತಿರೋದ್ರಿಂದ ಅದನ್ನು ಬಳಸೋದ್ರಿಂದ ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ, ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ ಮತ್ತು ಆರೋಗ್ಯವು ಚೆನ್ನಾಗಾಗುತ್ತೆ ಅಂತ ಹೇಳಿ.